ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತಿನ ವಿಡಿಯೋದಲ್ಲಿ ಪೋಷನ್ ಟ್ರ್ಯಾಕರ್ ಅಡ್ಮಿನ್ ಲಾಗಿನಲ್ಲಿ ಗ್ರೋತ್ ಮಾನಿಟರಿಂಗ್ ಡಿವೈಸ್ ಮಾಹಿತಿ ಮತ್ತು ಸಕ್ಷಮ ಅಂಗನವಾಡಿ ಕೇಂದ್ರಗಳಿಗೆ ಆಯ್ಕೆಯಾಗಿರುವ ಕೇಂದ್ರಗಳಿಗೆ ಪೋಷನ್ ವಾಟಿಕ ಹೇಗೆ ಅಪ್ಡೇಟ್ ಮಾಡ್ಬೋದು ಅಂತೇಳಿ ನಾನು ತಿಳಿಸಿಕೊಡುತ್ತೇನೆ. ಮೊದಲನೇದಾಗಿ ನೀವು ಪೋಷನ್ ಟ್ರ್ಯಾಕರ್ ಅಡ್ಮಿನ್ ಲಾಗಿನ್ ಆದ ನಂತರ ನಿಮಗೆ ಮಾಸ್ಟರ್ ಲಿಸ್ಟಲ್ಲಿ AWC ಇನ್ಫ್ರಾ ಸೆಲೆಕ್ಟ್ ಮಾಡ್ಕೋಬೇಕು. AWC ಇನ್ಫ್ರಾ ಸೆಲೆಕ್ಟ್ ಮಾಡಿದ ನಂತರ ನಿಮಗೆ ಸೆಲೆಕ್ಟ್ ಸ್ಟೇಟು, ಸೆಲೆಕ್ಟ್ ಡಿಸ್ಟಿಕ್ಕು, ಸೆಲೆಕ್ಟ್ ಪ್ರಾಜೆಕ್ಟು, ಸೆಲೆಕ್ಟ್ ಸೆಕ್ಟರ್, ಸೆಲೆಕ್ಟ್ AWC ನೇಮ್ ಅಂತ ಬರುತ್ತೆ. ನಿಮ್ಮ ಡಿಸ್ಟಿಕ್ಕು, ನಿಮ್ಮ ಪ್ರಾಜೆಕ್ಟು, ಸೆಕ್ಟರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸಕ್ಷಮ ಅಂಗನವಾಡಿ ಯೋಜನೆಯಡಿ ಆಯ್ಕೆಯಾಗಿರುವಂಥ ಅಂಗನವಾಡಿ ಕೇಂದ್ರವನ್ನು ನಾನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ಸರ್ಚ್ ಬಟನ್ ಕೊಡಿ. ಸರ್ಚ್ ಬಟನ್ ಕೊಟ್ಟಾದ ನಂತರ ನಿಮಗೆ ಇಲ್ಲಿ 3 ರೀತಿಯಾದ ಮಾಹಿತಿ ಭರ್ತಿ ಮಾಡಲು ಅವಕಾಶ ಇರುತ್ತದೆ. ಒಂದು ಅಂಗನವಾಡಿ ಕೇಂದ್ರದ ಬೇಸಿಕ್ ಇನ್ಫಾರ್ಮೇಷನು, ಬಿಲ್ಡಿಂಗ್ ಫೆಸಿಲಿಟಿ, ಬಿಲ್ಡಿಂಗ್ ರಿಪೇರಿ. ಈ ಬೇಸಿಕ್ ಇನ್ಫಾರ್ಮೇಷನಲ್ಲಿ ಯಾವೆಲ್ಲ ಏನೇನು ಇದೆ ಅಂತಂದೇಳಿ ನಿಮಗೆ ಮಾಹಿತಿ ತೋರಿಸ್ತಿದೆ. ಬಿಲ್ಡಿಂಗ್ ಓನರ್ಶಿಪ್ಪು, ಫಂಕ್ಷನ್ ಟಾಯ್ಲೆಟ್, ಟೈಪ್ ಆಫ್ ಬಿಲ್ಡಿಂಗ್, ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್, ಇಲ್ಲಿ ನಿಮಗೆ ಗ್ರೋತ್ ಮಾನಿಟರಿಂಗ್ ಡಿವೈಸ್ ಕೂಡ ಮಾಹಿತಿ ಇದೆ. ವೇಯಿಂಗ್ ಸ್ಕೇಲ್ ಫಾರ್ ಮದರ್ ಆ್ಯಂಡ್ ಚೈಲ್ಡ್, ಫಂಕ್ಷನಲ್ ಆರ್ ನಾನ್ ಫಂಕ್ಷನಲ್. ಒಂದು ವೇಳೆ ನೋ ಅಂತ ಕೊಟ್ಟರೆ ಕೆಳಗಡೆ ನಿಮಗೆ ವೇಯಿಂಗ್ ಸ್ಕೇಲ್ ಫಂಕ್ಷನಲ್ ಆರ್ ನಾಟ್ ಫಂಕ್ಷನ್ ಅಂತ ಬರುತ್ತೆ. ಆಲ್ರೆಡಿ ಎಸ್ ಅಂತಿದೆ. ವೇಯಿಂಗ್ ಸ್ಕೇಲ್ ಫಾರ್ ಮದರ್ ಆ್ಯಂಡ್ ಚೈಲ್ಡ್ ಫಂಕ್ಷನಲ್ ಎಸ್ ಅಂತ ಕೊಡ್ಬೋದು. ಎಸ್ ಅಂತ ಕೊಡಿ. ಫಂಕ್ಷನಲ್ ಇದೆ ಅಂತ ಕೇಳುತ್ತೆ. ಇಲ್ಲಿ ವೇಯಿಂಗ್ ಸ್ಕೇಲ್ ಫಾರ್ ಇನ್ಫ್ಯಾಂಟ್, ಫಂಕ್ಷನಲ್ ಆರ್ ನಾನ್ ಫಂಕ್ಷನಲ್ ಎಸ್ ಅಂತ ಇದು ಕೊಟ್ಟಿದ್ದಾರೆ. ಎಸ್ ಅಂತ ಕೊಡಬೇಕು. ವೇಯಿಂಗ್ ಸ್ಕೇಲ್ ಫಾರ್ ಇನ್ಫ್ಯಾಂಟ್ ಫಂಕ್ಷನಲ್ ಆರ್ ನಾನ್ ಫಂಕ್ಷನಲ್ ಅಂತಿದೆ. ಫಂಕ್ಷನಲ್ಲಿ ಎಸ್ ಅಂತ ಕೊಡಿ. ಇನ್ಫ್ಯಾಂಟೋಮೀಟರ್ ಫಂಕ್ಷನಲ್ ಆರ್ ನಾನ್ ಫಂಕ್ಷನಲ್ ಎಸ್ ಅಂತ ಕೊಟ್ಟಿದ್ದಾರೆ. ಎಸ್ ಅಂತ ಕೊಡಬೇಕು. ಸ್ಟೇಡಿಯೋಮೀಟರು ಎಸ್ ಅಂತ ಕೊಟ್ಟಿದ್ದಾರೆ. ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಡ್ರಿಂಕಿಂಗ್ ವಾಟರ್ ಯಾವ ರೀತಿಯಾಗಿ ನೀವು ತೆಗೆದುಕೊಳ್ತಿದ್ದೀರ ಅಂತೇಳಿ ಇದೆ. ಟೈಪ್ ಆಫ್ ವಾಟರ್ ಸೋರ್ಸ್ ಅಂತಿದೆ. ಇದು ಬಂದ್ಬಿಟ್ಟು ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಅವೈಲೇಬಲ್ ಆನ್ ದ ಬೋರ್ಡ್ ಡಿಸ್ಪ್ಲೇ, ವರ್ಕರ್ ಆ್ಯಂಡ್ ಹೆಲ್ಪರ್ ಕಾಂಟ್ಯಾಕ್ಟ್ ನಂಬರ್, ಅಂದರೆ ಯಾವ ರೀತಿಯಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತೇಳಿ ಇದೆ. ಅದೇ ರೀತಿಯಾಗಿ ನೀವು ಇದರಲ್ಲಿ ಬಿಲ್ಡಿಂಗ್ ಫೆಸಿಲಿಟಿಯಲ್ಲಿ ಪೋಷಣ ವಾಟಿಕ ಮಾಹಿತಿ ಇರುತ್ತೆ. ಅಂದರೆ ಅಂಗನವಾಡಿಗೆ ಏನೆಲ್ಲ ಫೆಸಿಲಿಟಿ ಇದೆ ಅಂತೇಳಿ, ಕಾಂಪೌಂಡ್ ಇದೆಯಾ, ಫಂಕ್ಷನಲ್ ಕಿಚನ್ ಇದೆಯಾ ಅಂತ ಕೇಳುತ್ತೆ, ಪ್ಲೇ ಗ್ರೌಂಡ್ ಆಟದ ಮೈದಾನ ಇದೆಯಾ, ಟೈಪ್ ಆಫ್ ಕುಕ್ಕಿಂಗು, ಗ್ಯಾಸ್ ಸ್ಟವ್, ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಯಾವ ಸಾಧನಗಳ ಮುಖಾಂತರ ನೀವು ಬಳಸ್ತಾ ಇದ್ದೀರ ಅಂತೇಳಿ ಇದೆ. ಪೋಷಣ ವಾಟಿಕ, ಸ್ಟೋರ್ ರೂಮ್, ಪ್ರೀ ಸ್ಕೂಲ್ ಕಿಟ್. ಇಲ್ಲಿ ಪೋಷಣ ವಾಟಿಕ ಈ ಅಂಗನವಾಡಿ ಕೇಂದ್ರ ಸಕ್ಷಮ ಅಂಗನವಾಡಿ ಕೇಂದ್ರದಲ್ಲಿ ಉನ್ನತೀಕರಣಕ್ಕಾಗಿ ಆಯ್ಕೆ ಮಾಡಲಾಗಿದೆ. ಆದ್ದರಿಂದ ಪೋಷಣ ವಾಟಿಕ ಕೂಡ ಇಲ್ಲಿ ನಿರ್ಮಿಸಲಾಗಿದೆ. ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಾದ ನಂತರ ವೇರ್ ಈಸ್ ಲೊಕೇಟೆಡ್ ಅಂತಿದೆ. ಪೋಷಣ ವಾಟಿಕ ಎಲ್ಲಿ ನಿರ್ಮಿಸಲಾಗಿದೆ, ಎಲ್ಲಿ ಇದೆ ಅಂತ ಕೇಳ್ತಿದೆ. ಇನ್ನು ಅಂಗನವಾಡಿ, ನಿಯರ್ ಅಂಗನವಾಡಿ ಏನಾದರೂ ಒಂದು ವೇಳೆ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಡಿಸ್ಟೆನ್ಸ್ ಫ್ರಮ್ AWC ಅಂಗನವಾಡಿ ಕೇಂದ್ರದಿಂದ ಎಷ್ಟು ದೂರ ಇದೆ, ಅಪ್ ಟು 500 ಮೀಟರ್ಸ್, ಅಪ್ ಟು 1 ಕಿಲೋಮೀಟರ್, 1 ಕಿಲೋಮೀಟರ್ ಟು 2 ಕಿಲೋಮೀಟರ್, ಮೋರ್ ದೆನ್ 2 ಕಿಲೋಮೀಟರ್ ಅಂತಿದೆ. ಒಂದು ವೇಳೆ ಅಂಗನವಾಡಿ ಕೇಂದ್ರದ ಕಾಂಪೌಂಡ್ ಒಳಗಡೆ ಇತ್ತಂದರೆ ಇನ್ನು ಅಂಗನವಾಡಿ ಅಂತ ಕೊಡಿ.
ಇನ್ ಅಂಗನವಾಡಿ ಅಂತ ಕೊಟ್ಟಾದ ನಂತರ ವೆಜಿಟೇಬಲ್ ಫ್ರೂಟ್ಸ್ ಫ್ರಮ್ ಪೋಷಣ ವಾಟಿಕ ಯುಟಿಲೈಸ್ಡ್ ಇನ್ HM. ಪೋಷಣ ವಾಟಿಕದಿಂದ ನೀವು ಮಧ್ಯಾಹ್ನದ ಬಿಸಿ ಊಟಕ್ಕೆ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಸ್ನ ನೀವು ಬಳಸ್ತಾ ಇದ್ದೀರಾ, ತರಕಾರಿ ಸೊಪ್ಪುಗಳನ್ನು ಬಳಸ್ತಾ ಇದ್ದೀರಾ ಅಂತ ಕೇಳ್ತಿದೆ. ನೀವು ಬೆಳೆಸಿದ್ದೀರ ಅಂದರೆ ಎಸ್ ಅಂತ ಕೊಡಿ. ಒಂದು ವೇಳೆ ಇಲ್ಲ ಇನ್ನೂ ಬೆಳವಣಿಗೆ ಆಗಿಲ್ಲ ಅಂತಂದರೆ ನೋ ಅಂತ ಕೊಡಿ. ಇಲ್ಲಿ ಇನ್ನೊಂದಿದೆ ಪೋಷಣ ವಾಟಿಕೆ ಸಂಬಂಧಪಟ್ಟಂತೆ ಬ್ಯಾಕ್ ಯಾರ್ಡ್ ಪೌಲ್ಟ್ರಿ, ಅಂದರೆ ನೀವು ಕೋಳಿ ಸಾಕಾಣಿಕೆ ವ್ಯವಸ್ಥೆ ಇದೆಯಾ ಅಂತ ಹೇಳಿದೆ. ಇದೆ ಅಂತಂದರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಬ್ಯಾಕ್ಯಾರ್ಡ್ ಫಿಶರಿ ಯೂನಿಟ್ ಇಂದ ಪೋಷಣ ವಾಟಿಕ, ಅಂದರೆ ಪೋಷಣ ವಾಟಿಕೆಯಲ್ಲಿ ಫಿಶ್ ಸಾಕಾಣಿಕೆ ವ್ಯವಸ್ಥೆ ಮಾಡಿದ್ದೀರಾ ಅಂತೇಳಿದೆ. ಇಲ್ಲ ಅಂತಂದರೆ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದರೆ ನೋ ಅಂತ ಹಾಕಿ. ಇದಾದ ಇವೆಲ್ಲನೂ ಅಪ್ಡೇಟ್ ಮಾಡಿದ ನಂತರ ಸೇವ್ ಡ್ರಾಫ್ಟ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ನೆಕ್ಸ್ಟು ಬಿಲ್ಡಿಂಗ್ ರಿಪೇರಿಗೆ ಹೋಗುತ್ತೆ. ನಿಮ್ಮಲ್ಲಿ ಬಿಲ್ಡಿಂಗ್ ರಿಪೇರಿಯಲ್ಲಿ ಏನಾದರೂ ರಿಪೇರಿ ವ್ಯವಸ್ಥೆ ಇದ್ದರೆ ನೀವು ಅಪ್ಡೇಟ್ ಮಾಡಬೇಕು, ಇಲ್ಲ ಅಂತಂದರೆ ಇಲ್ಲ. ಇಲ್ಲಿ ಆಲ್ ದ ಫೀಲ್ಡ್ಸ್ ಆರ್ ಮ್ಯಾಂಡೇಟರಿ ಅಂತಿದೆ, ಎಲ್ಲನೂ ಕಡ್ಡಾಯವಾಗಿ ಭರ್ತಿ ಮಾಡಬೇಕು. ಇಲ್ಲಿ ನಿಮಗೆ ಲಾಸ್ಟ್ ಅಪ್ಡೇಟ್ ಆನ್ 21/1/2026. ನೆಕ್ಸ್ಟ್ ಅಪ್ಡೇಟ್ ಕ್ಯಾನ್ ಬಿ ಡನ್ ಇನ್ ದ ನೆಕ್ಸ್ಟ್ ಮಂತ್. ನೀವು ಒಂದು ಸಲ ಈ ಮಾಹಿತಿ ಭರ್ತಿ ಮಾಡಿದ ನಂತರ ತಿಂಗಳಲ್ಲಿ ಒಂದೇ ಸಲ ಮಾತ್ರ ನೀವು ಅಪ್ಡೇಟ್ ಮಾಡೋಕ್ಕೆ ಅವಕಾಶ ಇದೆ ಅಂತೇಳಿ ತೋರಿಸ್ತದೆ. ಇಲ್ಲಿ ಸಬ್ಮಿಟ್ ಬಟನ್ ಒತ್ತಬೇಕು. ಸಬ್ಮಿಟ್ ಬಟನ್ ಒತ್ತಿದ ನಂತರ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ. ಒನ್ಸ್ ಸೇವ್ಡ್ ಇಟ್ ವಿಲ್ ಬಿ ಲಾಕ್ಡ್ ಫಾರ್ ದಿಸ್ ಮಂತ್ ಆ್ಯಂಡ್ ವಿಲ್ ಬಿ ಎಡಿಟೇಬಲ್ ಓನ್ಲಿ ಇನ್ ದ ನೆಕ್ಸ್ಟ್ ಮಂತ್. ಆರ್ ಯು ಶೋರ್ ಯು ವಾಂಟ್ ಟು ಪ್ರೊಸೀಡ್ ಅಂತಿದೆ. ಪ್ರೊಸೀಡ್ ಅಂತ ಕೊಡಿ. ಅಂದರೆ ಒಂದು ವೇಳೆ ನೀವೇನಾದರೂ ಬದಲಾವಣೆ ಏನಾದರೂ ಇದ್ದರೆ ನೀವು ಪ್ರೊಸೀಡ್ ಬಟನ್ ಮುಂಚೆನೇ ಒಂದು ಸಲ ಪರಿಶೀಲನೆ ಮಾಡಿಕೊಂಡು ಪ್ರೊಸೀಡ್ ಬಟನ್ ಒತ್ತಬೇಕು. ತಿಂಗಳಲ್ಲಿ ಒಂದೇ ಸಲ ಮಾತ್ರ ನಿಮಗೆ ಎಡಿಟೇಬಲ್ ಇದೆ ಅಂತೇಳಿ ತೋರಿಸ್ತಾ ಇದೆ. ಪ್ರೊಸೀಡ್ ಬಟನ್ ಕೊಡಿ. ಪ್ರೊಸೀಡ್ ಬಟನ್ ಕೊಟ್ಟಾದ ನಂತರ AWC ಇನ್ಫ್ರಾ ಹ್ಯಾಸ್ ಬಿನ್ ಆ್ಯಡೆಡ್ ಸಕ್ಸಸ್ಫುಲ್ ಅಂತಿದೆ. ಈ ರೀತಿಯಾಗಿ ಗ್ರೋತ್ ಮಾನಿಟರಿಂಗ್ ಡಿವೈಸು ಮತ್ತು ಪೋಷಣ ವಾಟಿಕ ಯಾವ ರೀತಿಯಾಗಿ ಪೋಷನ್ ಟ್ರ್ಯಾಕರ್ ಅಡ್ಮಿನ್ ಲಾಗಿನ್ನಲ್ಲಿ ಅಪ್ಡೇಟ್ ಮಾಡಬೇಕು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.